ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಮುಡಾ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಸಿದ್ದರಾಮಯ್ಯ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಮೇಲ್ಮನವಿ ಅರ್ಜಿ ಅಫಿಡವಿಟ್ಗೆ ಸಿದ್ದರಾಮಯ್ಯ ಅವರ ಸಹಿ ಹಾಕೋದು ಬಾಕಿ ಇದೆ. ಸಿದ್ದರಾಮಯ್ಯ ಸಹಿ ಹಾಕ್ತಾ ಇದ್ದ ಹಾಗೆ ವಕೀಲರು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಒಂದು ವೇಳೆ ಸಹಿ ಹಾಕಿದ್ರೆ ಇವತ್ತೇ ಸಿದ್ದರಾಮಯ್ಯ ಪರ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿತ್ತು. ಈಗ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತಾರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಚಾನ್ಸಸ್ ಇದೆಯಾ? ಏನ್ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಕಾನೂನು ತಜ್ಞರ ವಲಯದಲ್ಲಿ? ಖಂಡಿತ ವಿದೇಶಿ ಇವತ್ತು ಈಗಿರುವಂತಹ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಪರ ವಕೀಲರು ಈಗ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ವ್ಯವಸ್ಥೆ ನಡೆಸಿಕೊಂಡಿರುತ್ತದೆ. ವಿಭಾಗೀಯ ಪೀಠಕ್ಕೆ ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಸಹಿ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಸಹಿಗೋಸ್ಕರ ವೇಟ್ ಮಾಡಲಾಗ್ತಿದೆ ಅಂತೇಳಿ ಸ್ವತಃ ಅವರ ಪರ ವಕೀಲರು ನಮಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡಿದ್ರು. ಕಾರಣ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಎರಡು ಆಪ್ಷನ್ ಇತ್ತು. ಒಂದು ಇಲ್ಲೇನೆ ಅದರಲ್ಲಿ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನೆ ಮಾಡೋದಕ್ಕೆ ಒಂದು ಅವಕಾಶ ಇದ್ರೆ, ಇನ್ನೊಂದು ಕಡೆ ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗೋದಕ್ಕೆ ಅವಕಾಶ ಇತ್ತು. ಆದ್ರೆ ಈ ಒಂದು ಪ್ರಕರಣ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೆ ಇಲ್ಲಿ ಒಂದು ಅವಕಾಶ ಸಿಗುತ್ತೆ. ಒಂದು ವೇಳೆ ಇಲ್ಲಿ ಡಿವಿಷನ್ ಬೆಂಚ್ ಅಲ್ಲಿ ಏನಾದ್ರು ಇಲ್ಲೇನೆ ರಿಲೀಫ್ ಸಿಕ್ಕರೆ ಇದು ಒಂದು ಬೆಟರ್ ಆಗುತ್ತೆ. ಇನ್ ಕೇಸ್ ಇಲ್ಲೇನಾದ್ರು ರಿಲೀಫ್ ಸಿಗದೆ ಇದ್ರೆ ಮತ್ತೆ ಪುನಃ ಅದನ್ನ ಚಾಲೆಂಜ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಇನ್ನೊಂದು ದಾರಿ ಇಟ್ಕೊಳ್ಳುತ್ತೆ. ಹೀಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗೋದರ ಬದಲಾಗಿ ಇಲ್ಲಿ ಮೇಲ್ಮನವಿ ಸಲ್ಲಿಸಿ ಇಲ್ಲಿರುವಂತಹ ಹೈಕೋರ್ಟ್ ನ ಡಿಸಿಷನ್ ನೋಡ್ಕೊಂಡು ಹೋಗೋಣ ಅಂತೇಳಿ ಅವರ ಹಿರಿಯ ವಕೀಲರ ಸಲಹೆ ಮೇರೆಗೆ ಇಲ್ಲೇನೆ ಹಾಕಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ರೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಕೊಡಬೇಕಾಗಿರುತ್ತದೆ ಮತ್ತೆ ಅವರ ವಕಾಲತಿಗೆ ಸಹಿ ಹಾಕಿಲ್ಲ. ಹೀಗಾಗಿ ಇನ್ನು ಪೆಂಡಿಂಗ್ ಅಲ್ಲಿ ಇರುವಂತಹ ಅಂಶಗಳು ಕಂಡು ಬರ್ತದೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.